ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ದ ಚಾನಲ್ ಫ್ರೆಂಡ್ಸ್. ಸಂಜೆ ಆಗ್ತಾ ಇದೆ, ಹಾಗೆ ಮಳೆ ಕೂಡ ಬರ್ತಾ ಉಂಟು. ಈ ಸಂಜೆ ಹೊತ್ತಿಗೆ ಏನಾದರೂ ಸ್ಪೈಸಿ ಇಲ್ಲ ಅಂತ ಹೇಳಿದರೆ ಬಿಸಿ ಬಿಸಿ ಏನಾದರೂ ತಿನ್ನುವಂಥ ಆಸೆ ಆಗ್ತದಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಕೂಡ ಫ್ರಿಜ್ ಓಪನ್ ಮಾಡಿ ನೋಡುವಾಗ ನನಗೊಂದು ಕಾಲಿಫ್ಲವರ್ ನೋಡಲಿಕ್ಕೆ ಸಿಕ್ಕಿತು. ಯಾಕೆ ನಾನು ಕಾಲಿಫ್ಲವರ್ ಕಬಾಬ್ ಮಾಡಬಾರ್ದು ಅಂತ ಹೇಳಿ ತಕ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದೆ. ನೀರೆಲ್ಲ ಹಾಕಿ ನೀರಿಗೆ ಸ್ವಲ್ಪ ಉಪ್ಪು ಹಾಗೆ ಅರಶಿನ ಹಾಕಿ ಸ್ವಲ್ಪ ಕುದಿಲಿಕ್ಕೆ ಬಿಟ್ಟೆ. ಯಾಕಂತ ಹೇಳಿದರೆ ಕಾಲಿಫ್ಲವರಲ್ಲಿ ತುಂಬ ಹುಳ ಎಲ್ಲ ಇರುತ್ತಲ್ಲ, ನಮಗೆ ಕಾಣೋದೆಲ್ಲ ಅದೆಲ್ಲ ಹೋಗಲಿ ಅಂತ. ಹಾಗೆ ಈಗ ನಾವು ಮಸಾಲ ರೆಡಿ ಮಾಡುವ. ಮಸಾಲಕ್ಕೆ ನಾನಿಲ್ಲಿ ಖಾಲಿಯಾಗಿ ಕಬಾಬ್ ಪೌಡರ್ ತಗೊಂಡಿದ್ದೇನೆ, ಹಾಗೆ ಸ್ವಲ್ಪ ಮುಕ್ಕಾಲು ಕಪ್ ಆಗೋಷ್ಟು ಕಾರ್ನ್ಫ್ಲವರ್ ತಗೊಂಡಿದ್ದೇನೆ, ಹಾಗೆ ಉಪ್ಪು ಸ್ವಲ್ಪ ಹಾಕಿದೆ. ಫ್ರೆಂಡ್ಸ್, ನಿಮಗೆ ಯಾವ ಮಸಾಲೆ ಎಷ್ಟು ಬೇಕೋ ಅಷ್ಟಕ್ಕೆ ತಗೊಳ್ಳಿ. ಬೇಕಿದ್ದರೆ ಎಕ್ಸ್ಟ್ರಾ ಮಸಾಲ ಕೂಡ ಯೂಸ್ ಮಾಡ್ಬೋದು. ಕಾರ್ನ್ಫ್ಲವರ್ ಜಾಸ್ತಿ ಕೂಡ ತಗೊಳ್ಬೋದು, ಮೈದಾ ಕೂಡ ಆ್ಯಡ್ ಮಾಡ್ಬೋದು, ಚಿಲ್ಲಿ ಪೌಡರ್ ಕೂಡ ಯೂಸ್ ಮಾಡ್ಬೋದು. ಹಾಗೆ ಸ್ವಲ್ಪ ನೀರು ಹಾಕಿ ನಾನಿಲ್ಲಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಹಾಗೆ ಫ್ರೆಂಡ್ಸ್, ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿ ತುಂಬ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್. ನಿಮಗೆ ಇದು ಸ್ವಲ್ಪ ತೆಳುವಂತಹ ಆದರೆ ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಮೈದಾ ಕೂಡ ಹಾಕಿ, ಇಲ್ಲ ಅಂತ ಹೇಳಿದರೆ ಪೌಡರ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನೀಗ ಕಾಲಿಫ್ಲವರ್ ಮಿಕ್ಸ್ ಮಾಡ್ತಾ ಇದ್ದೇನೆ. ಮಿಕ್ಸರನ್ನು ಹಾಗೇ ಫ್ರೈ ಮಾಡ್ಬೋದು ಫ್ರೆಂಡ್ಸ್. ನಾನು ಆಯಿಲ್ ಬಿಸಿ ಮಾಡಲಿಕ್ಕೆ ಇಟ್ಟೆ ಫ್ರೆಂಡ್ಸ್. ಏನು ಗೊತ್ತಾ, ಇಲ್ಲಿ ಆಯಿಲ್ ಕಲರೇ ಚೇಂಜ್ ಆಯಿತು. ಯಾಕಂತ ಹೇಳಿದರೆ ಫ್ರೆಂಡ್ಸ್, ನಾನು ವೀಡಿಯೋ ಫಸ್ಟ್ ಟೈಮ್ ಹಾಕುವಾಗ ವೀಡಿಯೋ ರೆಕಾರ್ಡ್ ಮಾಡಲಿಕ್ಕೆ ನೆನಪಿರಲಿಲ್ಲ. ಹಾಗೆಯೇ ಫ್ರೆಂಡ್ಸ್, ವೀಡಿಯೋ ಎಲ್ಲ ಕಂಪ್ಲೀಟ್ ಆದ ನಂತರ ನಾನಿಲ್ಲಿ ಸೆಕೆಂಡ್ ಟೈಮ್ ಹಾಕುವಾಗ ವೀಡಿಯೋ ರೆಕಾರ್ಡ್ ಮಾಡಿದೆ. ಹಾಗೆ ನಿಮಗೆ ಫಸ್ಟ್ ಟೈಮ್ ವೀಡಿಯೋ ಮಾಡಿದ್ದು ಸಿಗಲಿಲ್ಲ ಫ್ರೆಂಡ್ಸ್ ನೋಡಲಿಕ್ಕೆ. ಫ್ರೆಂಡ್ಸ್, ಹಾಗೆ ಇಲ್ಲಿ ಕ್ರಿಸ್ಪಿ ಆದಂತಹ ಒಂದು ಗೋಬಿ ಮಂಚೂರಿ ಅಂದರೆ ಗೋಬಿ ಕಬಾಬ್ ಅಂತಲೇ ಹೇಳ್ಬೋದು, ರೆಡಿಯಾಗಿದೆ. ಟೇಸ್ಟಿ ಆದಂತಹ ಒಂದು ಗೋಬಿ ಕಬಾಬ್.